ಇನ್ನು ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನದ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ವರಿಷ್ಠರ ಭೇಟಿಗೆ ಇವತ್ತು ಬಿವೈ ವಿಜೇಂದ್ರ ಆರ್ ಅಶೋಕ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಆ ಶೂರರು ಅಂತ ಇನ್ನೂ ಗೊತ್ತಾಗಿಲ್ಲ. ನಾಳೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಜೊತೆ ಚರ್ಚೆ ಮಾಡ್ತಾರೆ. ಅಡ್ಡ ಮತದಾನದ ಅರಿತು ಬಿಜೆಪಿ ಹೈಕಮಾಂಡ್ಗೆ ಸಂಪೂರ್ಣ ವಿವರಣೆಯನ್ನು ಕೊಡುತ್ತೆ. ಜೂನ್ 18ನೇ ತಾರೀಕು ನಡೆದಿದ್ದಂತಹ ವಿಧಾನ ಪರಿಷತ್ನ ಚುನಾವಣೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ನ 11 ಶಾಸಕರು ಅಡ್ಡ ಮತದಾನ ಮಾಡಿದ್ರು. ಮರುದಿನ ಈ ಬಗ್ಗೆ ವಿವರಣೆ ಕೇಳಿದ್ರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್. ಹೈಕಮಾಂಡ್ ಭೇಟಿಗೆ ಅವಕಾಶ ಕೇಳಿದ್ರು ಬಿವೈ ವಿಜೇಂದ್ರ. ಬೆಳಗ್ಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ. ಇನ್ನು ದೆಹಲಿಗೆ ಪ್ರತ್ಯೇಕವಾಗಿ ಹೋಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ವಿಜೇಂದ್ರ ಬೇರೆ ಬೇರೆ. ನಾಳೆ ನಿತಿನ್ ನಬೀನ್ ಸೇರಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರಲ್ಲ, ಇದಕ್ಕೆ ಸಂಪೂರ್ಣವಾಗಿರುವಂಥ ವಿವರವನ್ನ ಹೈಕಮಾಂಡ್ ಕೇಳಿದೆ. ಹಾಗಾಗಿ ಇವರು ಕೂಡ ಈಗಾಗಲೇ ಸಮಿತಿ ಕೂಡ ರಚನೆ ಮಾಡಿದ್ರು. ಸಿ.ಟಿ. ರವಿ ನೇತೃತ್ವದಲ್ಲಿ ಏನೇನು ತಪ್ಪುಗಳಾಗಿದ್ದಾವೆ, ಯಾರ್ಯಾರು ಅಡ್ಡ ಮತದಾನ ಮಾಡಿರಬಹುದು ಹಾಗಾದ್ರೆ ಅಂತ ಒಂದಷ್ಟು ಲಿಸ್ಟ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸರಿಯಾದ ನಿಖರವಾದ ಮಾಹಿತಿ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ಗೌಪ್ಯ ಮತದಾನ ಮಾಡಿರೋದ್ರಿಂದ ಯಾರು ಹಾಕಿದ್ದಾರೆ ಹಾಗಾದರೆ ಅಡ್ಡ ಮತದಾನ ಮಾಡಿದ್ಯಾರು ಅಂತ. 11 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ದಾರೆ. ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ತೆಗೆದುಕೊಂಡು ಬನ್ನಿ ದೆಹಲಿಗೆ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರತ್ಯೇಕವಾಗಿ ಒಂದು ಕಡೆ ವಿಜೇಂದ್ರ, ಮತ್ತೊಂದು ಕಡೆ ಆರ್ ಅಶೋಕ್ರವರು ಪ್ರತ್ಯೇಕವಾಗಿ ದೆಹಲಿಗೆ ಹೋಗಿದ್ದಾರೆ. ನಾಳೆ ನಿತಿನ್ ನಬೀನ್ ಸೇರಿ ಬಿಜೆಪಿಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ, ಅಪ್ಡೇಟ್ಸ್ ಕೊಡ್ತಾರೆ. ಏನಾಗಿದೆ ಸದ್ಯದ ಪರಿಸ್ಥಿತಿ, ಯಾಕೆ ಉಪಚುನಾವಣೆ ಪರಿಷತ್ತು ಚುನಾವಣೆಯಲ್ಲಿ ಈ ರೀತಿಯ ಘಟನೆಗೆ ಸಾಕ್ಷಿಯಾಯಿತು ಅಂತ. ಪರಿಷತ್ತು ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದಾಗಿ ಹೆಚ್ಚು ಒಲವಾಗಿದ್ದು ಕಾಂಗ್ರೆಸ್ಗೆ, ಹೆಚ್ಚು ಉಪಯೋಗ ಆಗಿದ್ದು ಕೂಡ ಕಾಂಗ್ರೆಸ್ಗೆ. ಅಂದರೆ ತಮ್ಮದೇ ಪಕ್ಷದಲ್ಲಿ ಇದ್ಕೊಂಡು ತಮ್ಮದೇ ಪಕ್ಷದ ವಿರುದ್ಧ ಅಡ್ಡ ಮತದಾನ ಮಾಡಿದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕೂಡ ಗರಂ ಆಗಿತ್ತು. ವಿಜೇಂದ್ರ ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಕಂಪ್ಲೀಟ್ ಡೀಟೇಲ್ಸನ್ನು ತೆಗೆದುಕೊಂಡು ಬನ್ನಿ ಅಂತ ಹೈಕಮಾಂಡ್ ಹೇಳಿದೆ. ಹಾಗಾಗಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿರುವಂಥ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ರೂಪೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ದೀವಿ ಬಿಜೆಪಿಯಲ್ಲಿ ಅಡ್ಡ ಮತದಾನ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಾಯಕರು ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಅನ್ನು ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ದೆಹಲಿಗೆ ಹೋಗೋದಕ್ಕೂ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಪ್ಡೇಟ್ಸ್ ಕೊಡೋದಾದ್ರೆ ರೂಪೇಶ್. ಶಿವಕುಮಾರ್, ಈಗ ಬಿಜೆಪಿಗೆ ದೊಡ್ಡ ಮಟ್ಟಕ್ಕೆ ತಲೆನೋವಾಗಿದ್ದು ಅಡ್ಡ ಮತದಾನ ಮಾಡಿದ್ದು ಒಂದು ಕಡೆ ತಲೆನೋವಾದರೆ, ಅಡ್ಡ ಮತದಾನ ಮಾಡಿದ್ದು ಯಾರು ಅನ್ನೋದು ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಹೈಕಮಾಂಡ್ ಒತ್ತಡವನ್ನು ಹಾಕ್ತಾ ಇದೆ ಅಂತ ಹೇಳಿದ್ರೆ, ಯಾರ್ಯಾರು ಅಡ್ಡ ಮತದಾನ ಮಾಡಿದ್ರೆ ಆ ಲಿಸ್ಟನ್ನು ಕೊಡಿ ಅಂತೇಳಿ. ಆದರೆ ರಾಜ್ಯ ನಾಯಕರಿಗೆ ಆ ಲಿಸ್ಟನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಎಷ್ಟೇ, ರಾಜ್ಯಸಭಾ ಚುನಾವಣೆಯಲ್ಲಿ ಆದರೆ ಇದು ಯಾರನ್ನು ಏಜೆಂಟ್ ಇರ್ತಾರೆ, ಪಕ್ಷದ ಪ್ರತಿನಿಧಿಗಳು ಇರ್ತಾರೆ, ಅವರಿಗೆ ತೋರಿಸಿ ಮತವನ್ನು ಹಾಕಬೇಕು. ಆದರೆ ಪರಿಷತ್ ಚುನಾವಣೆಯಲ್ಲಿ ಗೌಪ್ಯ ಮತದಾನ ಮಾಡಲಾಗಿದೆ. ಹೀಗಾಗಿ ಗೌಪ್ಯ ಮತದಾನ ಮಾಡಿರುವಂಥ ಕಾರಣಕ್ಕೋಸ್ಕರವಾಗಿ ಒಂದು 30 ಜನರ ಅಲರ್ಟ್ ಮಾಡ್ತಾರೆ, ಈ ಅಭ್ಯರ್ಥಿಗೆ ಮತ ಹಾಕಿ ಅಂತೇಳಿ. ಆ 30 ಜನರಲ್ಲಿ ಎಷ್ಟು ಜನ ಹಾಕಿದ್ದಾರೆ ಅಂತೇಳಿ ಗೊತ್ತಾಗೋದು ಬಿಟ್ಟರೆ, ಆದರೆ ಇಲ್ಲಿಗ ಯಾರ್ಯಾರು ಮತ ಹಾಕಿದ್ದಾರೆ ಯಾರ್ಯಾರು ಮತ ಹಾಕಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಪ್ರಶ್ನೆ ಆಗಿದೆ, ಯಾರ್ಯಾರು ಇಲ್ಲಿಗ ಮತವನ್ನು ಹಾಕಿಲ್ಲ, ಕಾಂಗ್ರೆಸ್ ಪರ ಮತವನ್ನು ಚಲಾಯಿಸಿದ್ರು ಅನ್ನೋದು ಡೌಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ಈಗ 10 ಜನರ ಶಾರ್ಟ್ ಲಿಸ್ಟ್ ಅನ್ನು ಮಾಡಿಕೊಂಡು ವಿಜೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ಅಶೋಕ್ ಅವರು ಇನ್ನೇನು ಕೆಲ ಹೊತ್ತಿನಲ್ಲಿ ದೆಹಲಿಗೆ ತೆರಳುತ್ತಾರೆ. ದೆಹಲಿ ಹೋಗಿದ್ದ ಕಾರಣ ಅಂತ ಹೇಳಿದ್ರೆ, ಇಡೀ ದೇಶಾದ್ಯಂತ ಬಿಜೆಪಿ ಪರ ಅಲೆ ಇದೆ ಅಂತೇಳಿ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಬೇರೆ ಬೇರೆ TMC ವಿಭಜನೆಗಳಿರ್ಬೋದು, ಶಿವಸೇನೆ ವಿಭಜನೆ, ಆದರೆ ಆಪ್ ಪಕ್ಷದಿಂದ ಒಂದು ಜನ ಬಿಜೆಪಿ ಹತ್ರ ಸೇರೋದು ಎಲ್ಲವೂ ಕೂಡ ಆಗ್ತಾ ಇತ್ತು. ಆದರೆ ಇದೀಗ ಕಾಂಗ್ರೆಸ್ ಬಿಜೆಪಿಗೆ ದೊಡ್ಡ ಮಟ್ಟದ ಚಮಕನ್ನ ರಾಜ್ಯದಲ್ಲಿ ಕೊಟ್ಟಿದೆ. ಹೀಗಾಗಿ ಇದನ್ನ ಸಹಿಸಿಕೊಳ್ಳಿಕ್ಕೆ ರಾಷ್ಟ್ರೀಯ ನಾಯಕರಿಗೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರವಾಗಿ ಇದೀಗ ಹೈಕಮಾಂಡ್ ನಾಯಕರು ವಿಜೇಂದ್ರ ವಿರುದ್ಧ ಗರಂ ಆಗಿದ್ದಾರೆ. ಅದೇ ರೀತಿ ಅಶೋಕ್ ಅವರು ಕೂಡ ಕಾಲ್ ಮೂಲಕವಾಗಿ ಗರಂ ಆಗಿ ಒಂದಿಷ್ಟು ಸ್ಪಷ್ಟನೆಯನ್ನು ಕೇಳಿದ್ದಾರೆ. ಶೀಘ್ರವಾಗಿ ನೀವು ನಮಗೆ ಪಟ್ಟಿಯನ್ನು ಕೊಡಬೇಕು ಅಂತೇಳಿ. ಆದರೆ ರಾಜ್ಯ ನಾಯಕರು ಒಂದಿಷ್ಟು ಅಸಹಾಯಕತೆಯನ್ನು ಕೂಡ ತೋಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಗೌಪ್ಯ ಮತದಾನ ಆಗಿರುವಂಥ ಕಾರಣ ನಾವು ಶಾರ್ಟ್ ಲಿಸ್ಟ್ ಮಾಡ್ಬೋದು, ಇವರೇ ಪರ್ಟಿಕ್ಯುಲರ್ ಇವರೇ ಅಡ್ಡ ಮತದಾನ ಮಾಡೋದು ಅಂತ ಹೇಳಿ ಕಷ್ಟ ಆಗುತ್ತೆ. ಇದಕ್ಕೋಸ್ಕರವಾಗಿ ಧರ್ಮಸ್ಥಳ ಆಣೆ ಪ್ರಮಾಣವನ್ನು ವಿಜೇಂದ್ರ ಅವರು ಕಾಯಿನ್ ಮಾಡಿದ್ದಾರೆ. ಆದರೆ ಈಗ ಆಣೆ ಪ್ರಮಾಣ ಮಾಡಲಿಕ್ಕೆ ಹೈಕಮಾಂಡ್ ಅನುಮತಿ ಕೊಡುತ್ತಾ? ಯಾಕಂತೇಳಿ ದೇವಸ್ಥಾನದ ವಿಚಾರ ತರಬೇಕು. ಅದೇ ರೀತಿಯಾಗಿ
ಉದಾಹರಣೆಗೆ ಒಂದಿಷ್ಟು ಜನ ಆ ದೇವಸ್ಥಾನದಲ್ಲಿ ಮಾಡಿದ್ರೆ ಮತ್ತೆ ಪುನಃ ಯಾರಾದ್ರೂ ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ದೇವಸ್ಥಾನ ಹೆಸರು ತಂದಿದ್ದಕ್ಕೆ ಮತ್ತೊಂದಿಷ್ಟು ಆಕ್ಷೇಪಣೆಗಳು ವ್ಯಕ್ತ ಆಗಬಹುದು. ಇದಕ್ಕೋಸ್ಕರವಾಗಿ ಇದು ಬೇಕಾ ಅನ್ನುವಂಥದ್ದು ಮತ್ತಷ್ಟು ಜನ ಪ್ರಶ್ನೆಯನ್ನು ಕೆತ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೈಕಮಾಂಡ್ಗೆ ಈ ಒಂದು ವಿಚಾರವಾಗಿ ಕೇಳೋಣ ಅಂತೇಳಿ ಹೈಕಮಾಂಡ್ ನಾಯಕರನ್ನೇ ಭೇಟಿಯಾಗಲಿಕ್ಕೆ ವಿಜೇಂದ್ರ ಹೊರಟಿದ್ದಾರೆ. ಅಶೋಕ್ ಅವರು ಕೆಲವೇ ಕ್ಷಣಗಳು ಹೊರಡ್ತಾರೆ. ಈ ಭೇಟಿ ವೇಳೆಯಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿ ಸೂಚನೆಗಳನ್ನು ಕೊಡ್ತಾರೆ, ಯಾವ ರೀತಿ ಇದೊಂದು ಫೈಂಡ್ ಮಾಡಬೇಕು ಅಂತ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಇಲ್ಲಿಗ ಶಿವಕುಮಾರ್. ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.